ರಕ್ಕಸರೇ, ಎಲ್ಲ ಋಷಿ ಮುನಿಗಳೇ, ಲೋಕ ಕಲ್ಯಾಣವನ್ನು ಬಯಸುವವರೇ ನೀವು. ರಕ್ಕಸರಿಂದ ಕಷ್ಟ ಬಂದಾಗ ಕೈಲಾಸವನ್ನು ಸೇರಿ ನನ್ನವರಲ್ಲಿ ನಿಮ್ಮ ಕಷ್ಟವನ್ನು ಹೇಳಿಕೊಂಡು ಅದನ್ನೆಲ್ಲ ಪರಿಹರಿಸಿಕೊಂಡು ಸಂತೋಷವಾಗಿ ಬದುಕುವವರು ನೀವು. ನಿರೇಶ್ವರ ಯಾಗದಲ್ಲಿ ಪಾಲ್ಗೊಂಡು ಅಪಮಾನಿತಳಾದಂತ ನನ್ನನ್ನು ಕೈತಟ್ಟಿ ನಗಾಡ್ತೀರಾ, ಕೈತಟ್ಟಿ ನಗಾಡ್ತೀರಾ. ನಗೆ ಬೀರಿದವರ ಹಲ್ಲನ್ನು ಕಲಸಿ, ಕರ ತಟ್ಟಿದವರ ಕರಗಳನ್ನು ಕತ್ತರಿಸಿ ವಿಧ ವಿಧದ ಹಿಂಸೆಗೆ ನೀವು ಒಳಗಾಗಬೇಕಾಗ್ತದೆ. ನಮ್ಮವರು ಕೊಡ್ತಾರೆ, ನಮ್ಮವರು ಕೊಡ್ತಾರೆ. ಮುಸುಕು ತೆಗಿಯೋ, ಮುಸುಕು ತೆಗಿ. ನೀನು ಹೆದರಬೇಡ. ಮಾತಾಡುವವಳು ಎಂತದ್ದೋ ಎಲ್ಲಿಯವಳು ಅಲ್ಲ, ನಮ್ಮ ತುತ್ತು ಬೆಳೆದವಳು. ನಿನಗೊಂದು ಅಹಂಕಾರ, ನನ್ನ ಮಗಳು ದಾಕ್ಷಾಯಿಣಿ, ನನ್ನ ಮಗಳು ದಾಕ್ಷಾಯಿಣಿ ಎನ್ನುವುದಾಗಿ. ನಿನ್ನ ಮಗಳು ದಾಕ್ಷಾಯಿಣಿ ಸತ್ತು ಪಂಚಭೌತಿಕವಾದಂತ ನಿನ್ನಿಂದಾದಂತ ಈ ದೇಹ ನನಗೆ ಬೇಡ. ಪಿನಾಕಿ ಅರ್ಧ ಶರೀರಿ ಅಂತ ಪ್ರಪಂಚದವರು ಒಪ್ಪಿದ್ರೆ ಸಾಕು, ಒಪ್ಪಿದ್ರೆ ಸಾಕು. ಇಂಥ ಯಾಗದಲ್ಲಿ ಪಾಲ್ಗೊಂಡಂತ ನಾನು ಅಪವಿತ್ರವಾದಂತಹ ಈ ದೇಹದಿಂದ ಕೈಲಾಸವನ್ನು ಸೇರುವುದಿಲ್ಲ. ಈ ಅಗ್ನಿಗೆ ನನ್ನ ದೇಹವನ್ನು ತ್ಯಾಗ ಮಾಡ್ತೇನೆ, ತ್ಯಜಿಸ್ತೇನೆ. ಅಗ್ನಿ ಇದನ್ನು ಮುಟ್ಟಿದ್ರೆ ನಿನ್ನ ಯಾಗದಲ್ಲಿ ಪಾಲ್ಗೊಂಡಂತ ಅಗ್ನಿಗೆ ನನ್ನನ್ನು ಮುಟ್ಟುವಂತ ಯೋಗ್ಯತೆ ಇದೆ ಅಂತ ಭಾವಿಸಿಕೊಂಡೆ. ಇದೇ ನನ್ನಲ್ಲಿ ಅಗ್ನಿ, ಇದೇ ನನ್ನಲ್ಲಿ ದೇಗವ ನನ್ನ ಗಾಹುತಿ ಕೊಟ್ಟಾಳ ಇದ್ದಿದ್ದಲ್ಲ ಅವಳು ಶಿವಗದ ಅವಶ್ಯಕತೆ ನನಗಿಲ್ಲವೋ? ಯೋಗೇಶ್ವರನ ಸತಿ ನಾನು. ನನ್ನಂತರಂಗದಲ್ಲಿ ಅಗ್ನಿ ಇದೆ, ದಿವ್ಯಾಗ್ನಿಯಾದಂತ ಯೋಗಾಗ್ನಿ. ಯೋಗ ಬಲದಿಂದ ಅದನ್ನು ಹೊರಗೆ ಬರೆಸಿ ಆ ಯೋಗಾಗ್ನಿಯಲ್ಲಿ ದೇಹ ತ್ಯಾಗ ಮಾಡ್ತೇನೆ, ದಗ್ಧನಾಗಿ ಹೋಗ್ತೇನೆ. ದಕ್ಷ, ನೋಡಿ ಸಂತೋಷ ಪಡು, ನೋಡಿ ಸಂತೋಷ ಪಡು. ಯೋಗಾಗ್ನಿಯಲ್ಲಿ ದಗ್ಧನಾಗಿ ಹೋಗ್ತೇನೆ, ದಗ್ಧನಾಗಿ ಹೋಗ್ತೇನೆ. ಮತ್ತೆ ಯಜ್ಞವೂ ಸ್ವಲ್ಪ ಹೊತ್ತು ನಿಲ್ಲಬೇಕಿತ್ತು. ಹೌದು, ಅವಳತ್ತಕ್ಕೆ ಅವಳು ಸತ್ತು ಹೋದಳು. ಹೌದು, ಅವಳು ಸಾಯುವಲ್ಲಿಯೂ ನಮಗೇನೂ ಖರ್ಚಿಲ್ಲ. ಹೌದು, ನಮಗೊಂದು ಅಪವಾದ ಬಂತಲ್ಲ, ನೀವು ನೆಗಾಡಿದ್ದೀರಿ ಅಂತ ಹೇಳಿ. ಅದು ಶಾಶ್ವತವಾಗಿ ಉಳಿತದಂತ ಹೆದರಿಕೆ ನಮಗಾಗ್ತದೆ. ನಿಮಗೆ ಅದು ಹೊಸ್ತ ಇಲ್ಲ? ಹೊಸ್ತಲ್ಲ, ಹೊಸ್ತಲ್ಲ, ಇವತ್ತು ಹೊಸ್ತಲ್ಲ. ನೀವು ಹೋಗುವ ಕಡೆಯಲ್ಲ ಹಾಗೆ ಏನು ಗಡಿಬಿಡಿ ಮಾಡಬೇಕು. ಅದಕ್ಕಿಂತ ಹೆಚ್ಚು ಆಯ್ತು, ಅದಕ್ಕಿಂತ ಹೆಚ್ಚಾದ್ರೆ ನಾನಿದ್ದೇನೆ.
ನತಮಸ್ತಕನಾಗಿ ಹರಿಹರ ಸ್ತುತಿಯನ್ನು ಮಾಡ್ತಾ ಮರಳಿದ್ದಿ. ಯಾಕೆ ಹೀಗೆ? ಏನಾಯ್ತಲ್ಲಿ? ಸಾತ್ಯಂತವಾಗಿ ತಿಳಿಯಬೇಕು ನಾನು. ಪಾದ ಕೊಂದಿಸುತ್ತಿರುವುದ ತಿಳಿಯದಂತದಿ ಕೇಳುವೆಯಾದರೂ ಹೇಳು ಹೋದವಣ ಆದರಿಸದೆ ಭಾಗವಾಗಿ ಕೀಯಲಾದ ಕಂಡು ಕೈಸರಿಯೇ ಏನು? ಎಲ್ಲವನ್ನು ತಿಳಿಯಬಲ್ಲ ನೀನು ತಿಳಿಯದಂತೆ ಕೇಳ್ತಾ ಇರುವೆಯ. ತಿಳಿದದ್ದನ್ನರುವುದಕ್ಕೆ ನೀ ಬಂದದ್ದಿದ್ದಾರೆ. ಆದರೂ ಹೇಳ್ತೇನೆ ಸ್ವಾಮಿ, ಯಾಗದ ಕಡೆಗೆ ಗೌರಿ ಹೋದಾಗ ಯಾರೂ ಅವಳನ್ನು ಗೌರವಿಸಲಿಲ್ಲ, ಮಾನಿಸಲಿಲ್ಲ. ಕೊನೆಗೆ ಯಾಗದ ಸೊಬಗನ್ನು ನೋಡುವಾಗ ಪ್ರತಿ ಭಾಗ ನಿನಗೆ ಹವಿಸ್ಸು ಇಡದ ಕಾರಣ ನೊಂದು ಎಲ್ಲರೂ ಕೈ ತಟ್ಟಿ ನಗಾಡಿದಾಗ ಯೋಗಾಗ್ನಿಯಲ್ಲಿ ಬೆಂದು